ಬರ್ತಾ ಇದೆ 5,000 ವರ್ಷಗಳಷ್ಟು ಹಿಂದಿನದ್ದು ಎನ್ನಲಾದಂತಹ ಮಾನವನ ಪಳೆಯುಳಿಕೆ ಪತ್ತೆಯಾಗಿದೆ. ಸಿರುಗುಪ್ಪ ತಾಲೂಕಿನ ಗೌಡ್ರ ಮೂಲೆ ಬೆಟ್ಟದಲ್ಲಿ ಪಳೆಯುಳಿಕೆ ಸಿಕ್ಕಿದೆ. ಸುಮಾರು 5 ವರ್ಷಗಳಿಗೂ ಹಿಂದಿನ ಪಳೆಯುಳಿಕೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಗುಡ್ಡದ ಸುತ್ತಲಿನ ಹಲವು ಕಡೆ ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಪಳೆಯುಳಿಕೆ. ಕಳೆದ ವಾರ ಉತ್ಖನನದ ಸಂದರ್ಭದಲ್ಲಿ ಮಾನವನ ಮೂಳೆ ಪತ್ತೆಯಾಗಿತ್ತು. ತೆಕ್ಕಲಕೋಟೆ ಪಟ್ಟಣದ ಗೌಡ್ರ ಅಸ್ಥಿ ಪಂಜರ ಪತ್ತೆಯಾಗಿದೆ. ಕಳೆದ ವಾರ ಉತ್ಖನನದ ಸಂದರ್ಭದಲ್ಲೂ ಕೂಡ ಮಾನವನ ಮೂಳೆ ಪತ್ತೆಯಾಗಿತ್ತು. ಮೃತಪಟ್ಟ ವ್ಯಕ್ತಿಯ ಶವ ಸಂಸ್ಕಾರ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸುಮಾರು 5,000 ವರ್ಷಗಳಷ್ಟು ಹಳೆಯದ್ದು ಅನ್ನುವಂತಹ ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. ಬಳ್ಳಾರಿಯಲ್ಲಿ ನಡೀತಾ ಇರುವಂತಹ ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಪಳೆಯುಳಿಕೆಗಳು, ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಸುಮಾರು 5,000 ವರ್ಷಗಳಷ್ಟು ಹಳೆಯದಿರಬಹುದು ಅಂತ ಈಗ ಅಂದಾಜು ಮಾಡಲಾಗ್ತಾ ಇದೆ. ನೂತನ ಶಿಲೆ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಸಿಗ್ತದೆ ಇವತ್ತು. ಅದೇ ಇಲ್ಲಿ ಸಿಕ್ಕಿಲ್ಲ. ಇದು ಇಲ್ಲಿ ಆಲ್ರೆಡಿ ಡಿಸೈನ್ ಇದೆ, ಇಲ್ಲಿ ಡಿಸೈನ್ ಇಲ್ಲ. ಎಷ್ಟು ಇವರು ಇದು ಮಾಡಿದ್ರೆ ಅಂದ್ರೆ ಸರ್, ಇದು ನಮಗೆ 3,000ರಿಂದ 5 ವರ್ಷ ಓಲ್ಡ್ ಇದಿರ್ಬೋದು ಅಂತ ಅಂದ್ಕೊಂಡಿದ್ವಿ. ಇದು ನಮಗೆ ನೂತನ ಶಿಲೆ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಕಾರ್ಬನ್ ಡೇಟಿಂಗು, ಇದ್ರ ಬಗ್ಗೆ ಅಧ್ಯಯನ ಮಾಡಿದ ನಂತರ ಇದು ನಿಖರವಾದ ನಮಗೆ ಡೇಟಿಂಗ್ ಸಿಗ್ತದೆ ಸರ್. ಸಿಗ್ತದೆ ಇವತ್ತು. ಅದೇ ಎಕ್ಸ್ಕವೇಷನ್ ಆಗ್ತಿತ್ತಲ್ಲ, ಈ ಸ್ಥಳ ಪರಿಶೀಲನೆ ಮಾಡೋಣ ಅಂತ ನಾವು ನಮ್ಮ ಹಂಪಿ ಯೂನಿವರ್ಸಿಟಿಯ ಪ್ರೊಫೆಸರ್ ಸೋಮಶೇಖರ್ ಸರ್ ಜೊತೆ ಬಂದ್ವಿ. ನಮಗಿದು ಕೇಂದ್ರ ಪುರಾತತ್ವ ಇಲಾಖೆದ ಅನುಮತಿ ದೊರೆತಿದೆ ಸರ್. ಇದಕ್ಕೆ ಅನುಮತಿ ದೊರೆತಿದೆ. ಕೋ ಡೈರೆಕ್ಟರ್ ನಮ್ಮ ನಮಿತಾ ಸುಗಂಧಿ ಮೇಡಮ್ ಇದ್ದಾರೆ, ಡೈರೆಕ್ಟರ್ ಆಗಿ ನಾವಿದ್ವಿ. ಇದು ಮಾಡ್ತಾ ಇದ್ವಿ. ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ನಿಖರವಾದ ಅಧ್ಯಯನ ಮಾಡಿ ಅದೇನು ಮಾಡ್ಬೋದು ಅಂತ ನಮ್ಮ ಮೇಲಾಧಿಕಾರಿಗಳು ಸಚಿವರ ಮುಖಾಂತರ ನಾವು ಒಂದು ಡೀಟೇಲ್ ರಿಪೋರ್ಟ್ ಮಾಡಿ ಸಬ್ಮಿಷನ್ ಮಾಡ್ತೀವಿ ಸರ್. ಹಿಂದೆಲ್ಲ ನಮಗೆ ಸುಮಾರು ಎಕ್ಸ್ಕವೇಷನಲ್ಲಿ ಸಿಕ್ಕಿದೆ. ನಮಗೆ ನಾಗರಾಜರಾವ್ ಅವರು ಇಲ್ಲಿ ಎಕ್ಸ್ಕವೇಷನ್ ಮಾಡಿದೆ, ಅಲ್ಲಿ ಸಹ ಸಿಕ್ಕಿದೆ. ಅದರ ಆಧಾರದ ಮೇಲೆ ಮತ್ತು ಕಾರ್ಬನ್ ಡೇಟಿಂಗ್ ಇದೆಲ್ಲ ನಮ್ಮ ಮೇಲಾಧಿಕಾರಿ ಗಮನಕ್ಕೆ ತಂದು ಮಾಡಿಸಿ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ ಸರ್. ಇದನ್ನು ಪ್ರಿಸರ್ವೇಷನ್ ಹೆಂಗೆ ಮಾಡ್ತೀರಿ ಸರ್? ಇದನ್ನು ಹೆಂಗೆ ಸಂರಕ್ಷಣೆ ಮಾಡ್ತೀರಾ ಸರ್? ಅದು ಸರ್, ಈಗ ನಾವು ಇದನ್ನು ಮ್ಯೂಸಿಯಮಲ್ಲಿ ಡಿಸ್ಪ್ಲೇ ಮಾಡ್ಬೋದು ಏನೋ ಅಂತ ಕ್ರಮ ಕೈಗೊಳ್ತೀನಿ. ಅದರ ಆಧಾರ ಮೇಲೆ ಏನಿದೆ ನಾವು ಆಂಟಿಕ್ವಿಟಿ ಯಾವ ಥರ ಡಿಸ್ಪ್ಲೇ ಮಾಡ್ತೀವಿ ಅದೇ ರೀತಿ ಒಂದು ಪ್ರಿಸರ್ವೇಷನ್ ಮಾಡಿ ಮಾಡ್ತೀವಿ ಸರ್. ಇಲ್ಲಿ ಸುಮಾರು ಜನ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಇದೀಗ ಬಳ್ಳಾರಿಯಲ್ಲಿ ನಡೆದಿರುವಂಥ ಉತ್ಖನನದಲ್ಲಿ ಸುಮಾರು 5,000 ವರ್ಷಗಳಷ್ಟು ಹಳೆಯ ಮಾನವನ ಪಳೆಯುಳಿಕೆಗಳು ಸಿಕ್ಕಿರುವಂಥದ್ದು. ಏನೆಲ್ಲ ಪಳೆಯುಳಿಕೆಗಳು ಸಿಕ್ಕಿದೆ, ಜೊತೆಗೆ ಮುಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮುಂದುವರಿಯುವಂತಹ ಸಾಧ್ಯತೆ ಇದೆ, ಏನೆಲ್ಲ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ನರಸಿಂಹಮೂರ್ತಿ? ಮಧುಕರ್, ಈಗಾಗಲೇ ಹೇಳಿದಂತೆ ಬಳ್ಳಾರಿಯಲ್ಲಿ ಈ ರೀತಿಯ ಉತ್ಖನನ ಮಾಡ್ತಕ್ಕಂಥದ್ದು ಇದು ಮೊದಲೇನಲ್ಲ. ಆದ್ರೆ ಯಾವಾಗ ಈ ರೀತಿಯಂತ ಉತ್ಖನನದ ವೇಳೆ ಈ ರೀತಿಯ ಅಪರೂಪದ ವಸ್ತುಗಳು ಸಿಕ್ಕಾಗ ಅದಕ್ಕೆ ಒಂದಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಅನ್ನೋಂತ ಮಾತನ್ನು ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕಂದ್ರೆ ಬಳ್ಳಾರಿ ತಾಲೂಕಿನ ಸಂಗನಕಲ್ ಅನ್ನೋಂಥ ಗ್ರಾಮದ ಏನಿದೆ, ಆ ಗ್ರಾಮದಲ್ಲಿ ಒಂದು ದೊಡ್ಡ ಬೆಟ್ಟ ಇದೆ. ಈಗಲೂ ಕೂಡ ಅಲ್ಲಿ ಹಿಂದೆ 5 ವರ್ಷದ ಕೆಳಗೆ ಮಾನವ ಜೀವನ ದಿನಚರಿ ಹೇಗಿತ್ತು, ಏನೆಲ್ಲ ಮಾಡ್ತಾ ಇದ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿಗಳು ಮತ್ತು ಒಂದಷ್ಟು ಕುರುಹುಗಳು ಸಂಪೂರ್ಣವಾಗಿದ್ದಾವೆ. ಅದೆಲ್ಲವನ್ನು ಸಂಗ್ರಹ ಮಾಡಿಕೊಂಡು ಬಳ್ಳಾರಿಯಲ್ಲಿ ಒಂದು ಪ್ರತ್ಯೇಕವಾದಂತಹ ಮ್ಯೂಸಿಯಂಗಳನ್ನು ಮಾಡಲಾಗಿದೆ. ಹೀಗಾಗಿ ಏನೆಲ್ಲ ಉತ್ಖನನ ವೇಳೆ ಸಿಗ್ತಾವಲ್ಲ ಆ ಎಲ್ಲಾ ವಸ್ತುಗಳನ್ನು ಕೂಡ ಬಳ್ಳಾರಿಯ ಒಂದು ಮ್ಯೂಸಿಯಂ ಇರ್ತಕ್ಕಂಥ ಕೆಲಸವನ್ನು ಬಳ್ಳಾರಿಯ ಪ್ರಾಚ್ಯವಸ್ತು ಇಲಾಖೆ ಮತ್ತು ಖಾಸಗಿ ಒಂದು ವಸ್ತು ಸಂಗ್ರಹಾಲಯ ಎರಡು ಕೂಡ ಮಾಡ್ತಾ ಇದ್ದಾವೆ. ಈಗ ವಿಶೇಷ ಅಂತಂದ್ರೆ, ಈಗ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಗ್ರಾಮದ ಬಳಿ ಇರ್ತಕ್ಕಂಥ ಗುಡ್ಡಗಾಡು ಪ್ರದೇಶದಲ್ಲಿ ಒಂದಷ್ಟು ಉತ್ಖನನ ವೇಳೆ ಕಳೆದ ವಾರ ಒಂದಷ್ಟು ಮೂಳೆಗಳು ಸಿಕ್ಕಿದ್ವು. ಅದರ ಭಾಗಶಃ ಮತ್ತಷ್ಟು ತೋಡ್ಕೊಂಡು ಮುಂದೆ ಹೋದಾಗ 2 ಅಂದ್ರೆ ಮೊದಲಿಗೆ ಒಂದು ಮಾನವನ ಪಳೆಯುಳಿಕೆ ಸಿಗ್ತಾ ಅಂತ ಇದ್ರೆ, ಈಗ ಅದು 2 ಅಂತ ಕೂಡ ಇಲ್ಲಿ ಹೇಳಾಗ್ತಾ ಇದೆ. ಅಂದ್ರೆ ಹಿಂದೆ ಯಾವಾಗ 4-5 ಸಾವಿರ ವರ್ಷಗಳ ಹಿಂದೆ ಶವ ಸಂಸ್ಕಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯನನ್ನು ಯಾವಾಗ ಮಣ್ಣಲ್ಲಿ ಹೂತಿರ್ತಾರೆ, ಆ ಸಂದರ್ಭದಲ್ಲಿರ್ತಕ್ಕಂಥ ಗಡಿಗೆ ಆಗಿರ್ಬೋದು, ಬೇರೆ ಬೇರೆ ಕುರುಹುಗಳಿರ್ತಕ್ಕಂಥ ಮೆಟಲ್ ಆಗಿರ್ಬೋದು, ಅವೆಲ್ಲವೂ ಕೂಡ ಸಿಕ್ಕಂತ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಇತಿಹಾಸ ಸಂಶೋಧನೆ ಮಾಡತಕ್ಕಂಥವ್ರಿಗೆ. ಆದ್ರೆ ಈ ಉತ್ಖನನ ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಸಂಗನಕಲ್ಲು ಅಥವಾ ತೆಕ್ಕಲಕೋಟೆ ಈ ಗ್ರಾಮಗಳಲ್ಲಿ ಕಳೆದ 4-5 ಸಾವಿರ ವರ್ಷಗಳ ಹಿಂದೆ ಕೂಡ ಮಾನವನ ದಿನಚರಿ ಇತ್ತು ಅನ್ನೋದಕ್ಕೆ ಸಾಕಷ್ಟು ಕುರುಹುಗಳು ಈಗಾಗಲೇ ಸಿಕ್ಕಿದ್ದಾವೆ. ಇದೀಗ ಸಿಕ್ಕಂತ ಮೂಳೆಗಳು ಮತ್ತು ಮನುಷ್ಯನ ಮೃತದೇಹ ಏನಿದೆ ಅದು ಒಂದಷ್ಟು ಮಹತ್ವ ಪಡೆದುಕೊಂಡಿದೆ ಅಂತ ಇಲ್ಲಿ ಹೇಳ್ಬೋದಾಗಿದೆ. ಮಧುಕರ್, ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.